ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಸ್ಕಂದನ ಸ್ಕೂಲ್ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ ಇರುತ್ತೆ. ಸೊ ಏನಪ್ಪ ಇವರು ಇನ್ನು ಮಗನ ಸ್ಕೂಲಿಗೆ ಸೇರಿಸೋದ್ರಲ್ಲೇ ಇದ್ದಾರೆ ಅಂತ ಅಂದ್ಕೊಳ್ತಿರ್ಬೋದು. ಇಲ್ಲ, ಅವನಿಗೆ ಡೇ ಕೇರ್ಗಂತ ಏನು ಜಾಯಿನ್ ಮಾಡಿದ್ವಲ್ಲ ಅದೇ ಸ್ಕೂಲ್ಗೆ ಅವನಿಗೆ ಪ್ಲೇ ಹೋಮ್ಗೆ ಅಡ್ಮಿಷನ್ ಮಾಡಿಸಿದ್ದೀನಿ. ಇವತ್ತು ಅಂದರೆ ಮೇ 29 ಅವನು ಪ್ಲೇ ಹೋಮ್ಗೆ ಹೋಗ್ತಾ ಇದ್ದಾನೆ. ಸೊ ಡೇ ಕೇರಿಗೆ ಹೋಗ್ತಾ ಇಲ್ಲ. ಪ್ಲೇ ಹೋಮಿಗೆ ಕಳಿಸೋದೇ ಬೆಟರ್ ಅಂತ ಅನ್ನಿಸ್ತು ನನಗೆ. ಅಲ್ಲಿ ಸ್ವಲ್ಪ ಏನಾದರೂ ಹೇಳ್ಕೊಡ್ತಾರೆ, ಸಮ್ ಬುಕ್ಸು, ಯೂನಿಫಾರ್ಮ್ಸು ಎಲ್ಲ ಕಂಪಲ್ಸರಿ ಇರುತ್ತೆ. ಸೊ ಹಾಗಾಗಿ ಡೇ ಕೇರ್ಗೆ ಅಡ್ಮಿಷನ್ ಮಾಡಿಸಿದ್ದೀನಿ. ಸೊ ಇವಾಗ ಜಸ್ಟು ಬುಕ್ಸು ಮತ್ತು ಸ್ಕೂಲ್ ಬ್ಯಾಗ್ಸ್ನ ಕೊಟ್ಟಿದ್ದಾರೆ. ಸೊ ಡೇ ಕೇರ್ಗೂ ಪ್ಲೇ ಹೋಮ್ಗೂ ಏನಪ್ಪ ಡಿಫ್ರೆನ್ಸು ಅಂತ ಅಂದರೆ, ಡೇ ಕೇರಲ್ಲಿ ಅವ್ನು ಜಸ್ಟ್ ಹಾಗೆ ಹೋಗಿ ಅಲ್ಲಿ ಅವ್ನಿಗೆ ಇಷ್ಟ ಆಗಿದ್ದ ರೀತಿ ಆಟ ಆಡಿಕೊಂಡು ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಬರ್ತಾನೆ. ಪ್ಲೇ ಹೋಮಲ್ಲಿ ಆ ರೀತಿ ಆಗೋದಿಲ್ಲ. ಅವನಿಗೆ ಅಂತ ಒಂದಷ್ಟು ಬುಕ್ಸ್ನ ಕೊಡ್ತಾರೆ, ಕಂಪಲ್ಸರಿಯಾಗಿ ಯೂನಿಫಾರ್ಮ್ಸ್ ಇರುತ್ತೆ, ಒಂದಷ್ಟು ಆರ್ಟ್ ಕ್ರಾಫ್ಟ್ಸ್ ಎಲ್ಲ ಹೇಳಿಕೊಡ್ತಾರೆ. ಸೊ ಫೀಸ್ ಬಗ್ಗೆ ಹೇಳೋದಾದರೆ ಡೇ ಕೇರು ಪ್ಲೇ ಹೋಮ್ಗೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ. ಫೀಸು ನಾವು ಯಾವ ರೀತಿ ಡೇ ಕೇರ್ ಟೈಮಿಂಗ್ಸ್ನ ಸೆಟ್ ಮಾಡ್ಕೊಳ್ತೀವೋ ಅದ್ರ ಮೇಲೆ ನಿಮಗೆ ಫೀಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಪ್ಲೇ ಹೋಮ್ಗೆ ಜಾಯಿನ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಪ್ಲೇ ಹೋಮ್ಗೆ ಜಾಯಿನ್ ಮಾಡಿದ್ದೀವಿ. ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ 3 ಇಯರ್ಸ್ ಕಂಪ್ಲೀಟ್ ಆದಮೇಲೆ ನರ್ಸರಿಗೆ ಜಾಯಿನ್ ಮಾಡಬೇಕು ಅಂತ ರೂಲ್ಸ್ ಇದೆ. ಇವಾಗ ಸ್ಕಂದನ್ಗೆ 2 ಇಯರ್ಸ್ 10 ಮಂತ್ಸ್ ಆಗಿರೋದ್ರಿಂದ ಅವನಿಗೆ ನರ್ಸರಿಗೆ ತೊಗೊಳ್ಳಲ್ಲ, ಪ್ಲೇ ಹೋಮಿಗೆ ತೊಗೊಳ್ತೀವಿ ಅಂತ ಹೇಳಿದರು. ಹಾಗೂ ಅಂದ್ಕೊಂಡೆ ಇನ್ನೊಂದು ವರ್ಷ ಮನೇಲೇ ಇಟ್ಕೊಂಡು ಬಿಡೋಣ, ಇರಲಿ ಮನೇಲಿ. ಫಸ್ಟ್ ಸ್ಟ್ಯಾಂಡರ್ಡಿಗೆ ಜಾಯಿನ್ ಆಗಬೇಕು ಅಂತಂದರೆ ಅವ್ನು 7 ಇಯರ್ಸ್ ಆದಮೇಲೆ ಅವ್ನು ಫಸ್ಟ್ ಸ್ಟ್ಯಾಂಡರ್ಡಿಗೆ ಜಾಯಿನ್ ಆಗಬೇಕು. ಸೊ ಸುಮ್ಮನೆ 4 ಇಯರ್ಸ್ ಸ್ಕೂಲಿಗೆ ಹೋಗ್ಬೇಕಲ್ಲ, ಅವನು ಬೇಡ ಅಂತಲೇ ಅಂದ್ಕೊಳ್ತಾ ಇದ್ವಿ. ಬಟ್ ಹಸ್ಬೆಂಡು ಇಲ್ಲ, ಅವ್ನು ಸ್ಕೂಲ್ಗೆ ಹೋದ್ಮೇಲೆ ಒಂದು ಸ್ವಲ್ಪ ಇಂಪ್ರೂವ್ ಆಗ್ತಾ ಇದ್ದಾನೆ, ನಿಲ್ಲಿಸೋದು ಬೇಡ, ಸ್ಕೂಲಿಗೆ ಕಳ್ಸೋಣ, ಜಸ್ಟು 3 ಅವರ್ಸ್ ಅಲ್ವಾ, ಹೋಗಿ ಬರಲಿ ಅವನು ಅಂತ ಹೇಳಿ ಸ್ಕೂಲ್ಗೆ ಜಾಯಿನ್ ಮಾಡಿದ್ದೀವಿ. ಇವಾಗ ಗೌರ್ಮೆಂಟ್ ಅಂದರೂ ತುಂಬಾ ರೂಲ್ಸ್ ಮಾಡಿದೆ ಅಂತಲೇ ಹೇಳ್ಬೋದು ಸ್ಕೂಲ್ ಬಗ್ಗೆ. 3 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು, ಒಂದು ದಿನ ಕೂಡ ಕಮ್ಮಿ ಇರಬಾರ್ದು ಅಂತೆಲ್ಲ ರೂಲ್ಸ್ ಮಾಡಿದ್ದಾರೆ. ಸೊ ಈ ರೀತಿ ರೂಲ್ಸ್ ಮಾಡೋದ್ರಿಂದ ಎಲ್ಲರೂ 3 ಇಯರ್ಸ್ ಕಂಪ್ಲೀಟ್ ಆಗಿರೋ ಮಕ್ಕಳೇ ಇರಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ರೂಲ್ಸ್ ಮಾಡಿಬಿಟ್ಟಿದ್ದಾರೆ, ಅದನ್ನು ನಾವೆಲ್ಲ ಫಾಲೋ ಮಾಡಲೇಬೇಕು. ಸೊ ಹಾಗಾಗಿ ನಾವು ಸ್ಕಂದನ ಪ್ಲೇ ಹೋಮ್ಗೆ ಜಾಯಿನ್ ಮಾಡಿದ್ದೀವಿ. ಅದೇ ಲಿಯೋ ಕಿಡ್ಸ್ಗೆ ಜಾಯಿನ್ ಮಾಡಿದ್ದೀವಿ. ಸೊ ನಮಗೆ ಮನೆಗೆ ಹತ್ರನೂ ಆಗುತ್ತೆ. ಸೊ ನನಗೆ ಪಿಕಪ್ಪು ಡ್ರಾಪ್ ಮಾಡಲಿಕ್ಕೆ ಕೂಡ ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ಲಿಯೋ ಕಿಡ್ಸ್ಗೆ ಜಾಯಿನ್ ಮಾಡಿದ್ದೀವಿ. ಅವನು ಕೂಡ ಅಷ್ಟೇ ಹೆಚ್ಚು ಏನು ಕಿರಿಕಿರಿ ಮಾಡಲ್ಲ. ಆ ಸ್ಕೂಲ್ಗೆ ಈಗ ಒಂದು 20 ಡೇಸಿಂದ ಹೋಗ್ತಾ ಇರೋದ್ರಿಂದ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ. ತುಂಬ ಕಿರಿಕಿರಿ ಮಾಡಲ್ಲ. ಸ್ವಲ್ಪ ಬೆಳಗ್ಗೆ ಮಾರ್ನಿಂಗ್ ಹೋಗುವಾಗ ಸ್ವಲ್ಪ ಕಿರಿಕಿರಿ ಅಂದರೆ ಒಂದು 2 ಮಿನಿಟ್ಸ್ ಅಷ್ಟೇ ಅಳ್ತಾನೆ, ಆಮೇಲೆ ನಾವು ಬಿಟ್ಟು ಬಂದಮೇಲೆ ಆರಾಮಾಗಿ ಆಟ ಆಡ್ಕೊಂಡಿರ್ತಾನೆ ಅಂತ ಹೇಳ್ತಾರೆ ಅವರು. ಸೊ ನಾನು ಹೋದಾಗಲೂ ಅಷ್ಟೇ, ಯೂಶಲಿ ಎಲ್ಲ ಮಕ್ಕಳು ಹಾಗೆ ಅಂತ ಅನಿಸುತ್ತೆ. ಸ್ಕೂಲ್ಗೆ ಹೋಗುವಾಗ ಮೊದಲು ಸ್ವಲ್ಪ ಕಿರಿಕಿರಿ ಜಾಸ್ತಿನೇ ಇರುತ್ತೆ. ದೊಡ್ಡ ಮಕ್ಕಳೇ ಸ್ಕೂಲ್ಗೆ ಹೋಗೋಕ್ಕೆ ಸ್ವಲ್ಪ ಹಿಂಜರಿತಾರೆ. ಇನ್ನು ಚಿಕ್ಕ ಮಕ್ಕಳು ಒಂದೇ ಸಲ ಮನೇಲಿ ಇದ್ದು ಸಡನ್ನಾಗಿ ಬೇರೆ ಯಾವುದೋ ಒಂದು ಪ್ಲೇಸ್ಗೆ ಹೋಗಿ ಒಂದು 2-3 ಅವರ್ಸ್ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ಅಂದರೆ ಅವ್ರಿಗೂ ಒಂದು ಇರಿಟೇಷನ್ ಅಂತ ಇದ್ದೇ ಇರುತ್ತೆ. ಹಾಗಂತ ಬಿಟ್ಟರೆ ಮಕ್ಕಳು ಯಾವಾಗ ಎಲ್ಲದನ್ನು ಕಲಿಬೇಕು ಅಲ್ವಾ. ಸೊ ಆ ಒಂದು ಉದ್ದೇಶದಿಂದ ನಾವು ಸ್ಕಂದನ್ಗೆ ಬೇಗನೆ ಸ್ವಲ್ಪ ಸ್ಕೂಲಿಗೆ ಜಾಯಿನ್ ಮಾಡಿದ್ದೀವಿ. ಅವನಿಗೆ ಆಲ್ಮೋಸ್ಟ್ ಒಂದು 20 ಡೇಸಲ್ಲೇ ಕೆಲವೊಂದಷ್ಟು ರೈಮ್ಸ್ನ ಹೇಳೋದನ್ನು ಕಲ್ತಿದ್ದಾನೆ. ಬಟ್ ಅಂದರೆ ಕ್ಲಾರಿಟಿ ಇಲ್ಲ, ತೊದಲ್ತಾನೆ ಹೇಳ್ತಾ ಇದ್ದಾನೆ. ಸೊ ಆ ಒಂದು ಇದಕ್ಕೆ ನಾವು ಡಿಸೈಡ್ ಮಾಡ್ಕೊಂಡ್ವಿ. ಸೊ ಅವನ್ನ ಸ್ಕೂಲಿಗೆ ಕಳಿಸಿದ್ರೆ ಅವನು ಈಸಿಯಾಗಿ ಎಲ್ಲ ಮಕ್ಕಳ ಜೊತೆ ಮಿಂಗಲ್ ಆಗಿ ಬೇಗ ಮಾತಾಡೋಕ್ಕೆ ಟ್ರೈ ಮಾಡ್ತಾನೆ ಅಂತ ಅಂದ್ಕೊಂಡು ಜಾಯಿನ್ ಮಾಡಿಸಿದ್ದೀವಿ. ಸೊ ನೋಡೋಣ ಕಮ್ಮಿಂಗ್ ಡೇಸಲ್ಲಿ ಅವನು ಯಾವ ರೀತಿ ಇರ್ತಾನೆ ಅನ್ನೋದನ್ನು ನಾನು ಅವನು ಮಾತಾಡೋದನ್ನು, ಸಾಂಗ್ ಹೇಳೋದನ್ನು ಆದಷ್ಟು ಶೂಟ್ ಮಾಡಿಕೊಂಡು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ಬನ್ನಿ, ಇವತ್ತು ಅವನಿಗೆ ಸ್ಕೂಲ್ ಬ್ಯಾಗು ಮತ್ತು ಸ್ಕೂಲ್ ಬುಕ್ಸ್ ಕೊಟ್ಟರು. ಅಪ್ಪ, ಈ ಒಂದು ಏಜ್ಗೆ 9 ಬುಕ್ಸ್ ಕೊಟ್ಟಿದ್ದಾರೆ ಅವನಿಗೆ. ಅದೇನು ಓದ್ತಾನೋ ಏನು ಬರೀತಾನೋ ಒಂದೂ ಗೊತ್ತಿಲ್ಲ. ಬಟ್ ಅವನು ಬುಕ್ಸು ಪೆನ್ಸು ಅಂದರೆ ತುಂಬಾ ಇಷ್ಟ. ಕೆಲವು ಮಕ್ಕಳೆಲ್ಲ ಬುಕ್ಸ್ನ ನೋಡಿದಾಗ ಅದನ್ನ ಕಿತ್ತು ಹಾಕ್ತಾರೆ, ಹರಿದು ಹಾಕ್ತಾರೆ. ಬಟ್ ಸ್ಕಂದ ಯಾವತ್ತೂ ಆ ರೀತಿ ಮಾಡಿಲ್ಲ. ಅವನಿಗೆ ಬುಕ್ಸ್ ಅಂದ್ರೆ ತುಂಬಾನೇ ಇಷ್ಟ. ಅದರಲ್ಲಿರುವಂಥ ಪಿಕ್ಚರ್ಸ್ ಎಲ್ಲ ನೋಡಿ ತುಂಬಾನೇ ಇಷ್ಟಪಡ್ತಾನೆ. ಇನ್ನು ಸ್ಕೂಲ್ ಕಡೆಯಿಂದ ಈ ರೀತಿ ಬ್ಯಾಗ್ಸ್ನ ಕೊಟ್ಟಿದ್ದಾರೆ. ಎಲ್ಲ ಮಕ್ಕಳಿಗೂ ಒಂದೇ ರೀತಿ ಒಂದೇ ಕಲರ್ ಬ್ಯಾಗ್ಸ್ನ ಕೊಡ್ತಾರೆ.
ಆಲ್ಮೋಸ್ಟ್ ಎಲ್ಲ ಬ್ಯಾಗ್ಸ್ಗಳ ಮೇಲೂ ಸ್ಕೂಲ್ ನೇಮ್ನ ಪ್ರಿಂಟ್ ಮಾಡಿರ್ತಾರೆ. ಇನ್ನು ಸ್ಕೂಲ್ ಬುಕ್ಸ್ ಕೂಡ ಅಷ್ಟೇ, ಇವಾಗೆಲ್ಲ ಸ್ಕೂಲ್ ಕಡೆಯಿಂದನೇ ಬುಕ್ಸ್ನ ಪ್ರಿಂಟ್ ಮಾಡಿ ಕೊಡ್ತಾರೆ. ನೋಡ್ತಾ ಇದ್ದೀರಲ್ಲ, ಆಲ್ಮೋಸ್ಟ್ 9 ಬುಕ್ಸ್ ಇದೆ. ಈ ಒಂದು ಏಜ್ಗೆ ಇಷ್ಟೊಂದು ಬುಕ್ಸ್ ಬೇಕಿತ್ತಾ ಅಂತಾನು ಅನಿಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಇವಾಗಿನ ಮಕ್ಕಳು ಆಲ್ಮೋಸ್ಟ್ ಎಲ್ಲದನ್ನು ಸ್ಕೂಲ್ಗೆ ಹೋಗಿನೇ ಕಲಿಬೇಕು ಅಂತ ಇರುತ್ತೆ. ಮನೇಲಿ ಕೆಲವೊಂದು ಪೇರೆಂಟ್ಸು ಅವರದೇ ಆದ ಶೆಡ್ಯೂಲ್ಸಲ್ಲಿ ತುಂಬಾ ಬ್ಯುಸಿ ಇರ್ತಾರೆ. ಕೆಲವೊಬ್ಬ ಪೇರೆಂಟ್ಸು ಮಕ್ಕಳಿಗೆ ಏನನ್ನೂ ಹೇಳ್ಕೊಡೋಕ್ಕಾಗಲ್ಲ. ಇನ್ನು ಕೆಲವೊಬ್ರು ಪೇರೆಂಟ್ಸು ಹೇಳ್ಕೊಡ್ತೀನಿ ಅಂತ ಅಂದರೂ ಕೂಡ ಮಕ್ಕಳು ಮನೇಲಿ ಕೂತ್ಕೊಂಡು ಯಾವುದನ್ನು ಕಲಿಯಲ್ಲ. ಅಂದರೆ ಮನೇಲಿ ಅಷ್ಟೊಂದು ಪೇರೆಂಟ್ಸ್ ಹೇಳ್ಕೊಡೋದನ್ನು ಗಮನ ಕೊಟ್ಟು ಯಾವ ಮಕ್ಕಳು ಕಲಿಯೋದಿಲ್ಲ ಅಂತ ಅನಿಸುತ್ತೆ. ಇನ್ನು ಸ್ಕಂದನ ಬಗ್ಗೆನೇ ಹೇಳೋದಾದರೆ, ಅವನು ಕರೆಕ್ಟಾಗಿ 5 ನಿಮಿಷ ಕೂಡ ಕೂತಲ್ಲಿ ಕೂರೋದಿಲ್ಲ. ಯಾವುದನ್ನಾದರೂ ಹೇಳ್ಕೊಡೋಣ ಅಂತಂದರೆ ಇವಾಗಿನ ಮಕ್ಕಳಿಗೆ ತುಂಬಾ ಕಾನ್ಸಂಟ್ರೇಷನ್ ಕಮ್ಮಿ ಅಂತಲೇ ಹೇಳ್ಬೋದು. ಸಮ್ಟೈಮ್ಸ್ ನಾವು ಮಕ್ಕಳ ಮೇಲೆ ತೋರಿಸುವಂಥ ಅತಿಯಾದ ಕಾಳಜಿ, ಮುದ್ದು ಏನಿದೆ ಅದು ಕೂಡ ಇದಕ್ಕೆ ಒಂದು ಮೇನ್ ರೀಸನ್ ಅಂತಲೂ ಅನಿಸುತ್ತೆ. ಮನೆಯವ್ರ ಹತ್ರ ಮಕ್ಕಳಿಗೆ ತುಂಬಾ ಕ್ಲೋಸ್ನೆಸ್ ಇರುತ್ತೆ, ಯಾವುದೇ ರೀತಿಯಾದ ಭಯ ಇರಲ್ಲ. ನಾವೇನಾದರೂ ಒಂದ್ಸಲ ಬಿಟ್ಟು ಇನ್ನೊಂದ್ಸಲ ಹೇಳಲಿಕ್ಕೆ ಹೋದರೆ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು, ರೇಗೋದು ಅಂತ ಮಾಡ್ತಾರೆ. ಹೊರಗಡೆ ಅಂದರೆ ಈ ರೀತಿ ಸ್ಕೂಲ್ಗೆಲ್ಲ ಕಳಿಸಿದಾಗ ಅವ್ರ ಮೇಲೆ ಯಾವುದೇ ರೀತಿಯಾಗಿ ಅವ್ರಿಗೆ ರಿಯಾಕ್ಟ್ ಮಾಡೋಕ್ಕಾಗೋದಿಲ್ವಲ್ಲ, ಹಾಗಾಗಿ ಅವ್ರು ಹೇಳಿದ ಮಾತನ್ನು ಕೇಳಲೇಬೇಕಾಗಿರೋವಂಥ ಪರಿಸ್ಥಿತಿ ಅವ್ರಿಗೆ ಬಂದೇ ಬರುತ್ತೆ. ಇನ್ನು ಸ್ಕಂದನ್ಗೆ ಕೊಟ್ಟಿರೋವಂಥ ಬುಕ್ಸ್ ಬಗ್ಗೆ ಹೇಳೋದಾದರೆ, ಅವನ ಏಜ್ಗೆ ಅದು ಸ್ವಲ್ಪ ಜಾಸ್ತಿ ಅಂತಾನೆ ಅನ್ನಿಸ್ತು. ಪಿಕ್ಚರ್ ಐಡೆಂಟಿಫಿಕೇಶನ್ ಬುಕ್ಸು, ಸ್ಟೋರಿ ಬುಕ್ಸು, ರೈಮ್ ಬುಕ್ಸು, ಹಾಗೆ ಡ್ರಾಯಿಂಗ್ ಬುಕ್ಸು, ಕ್ರಾಫ್ಟ್ ಬುಕ್ಸು ಅಂತ ಇನ್ನೂ ಏನೇನೋ ಇದೆ. ಇದೆಲ್ಲ ಕ್ರೀಡೋ ಸಿಲೆಬಸ್ ಬುಕ್ ಅಂತೆ. ನಿಜವಾಗ್ಲೂ ನಾವು ಓದೋವಂಥ ಟೈಮಲ್ಲಿ ಇಷ್ಟೊಂದೆಲ್ಲ ಬುಕ್ಸ್ ಇರ್ತಾ ಇರಲಿಲ್ಲ. ಹಾಗೆ ನಮಗೆ ಮನೇಲಿ ಹೆಚ್ಚು ಪ್ರೆಷರ್ ಕೂಡ ಕೊಡ್ತಾ ಇರಲಿಲ್ಲ. ಇವಾಗೆಲ್ಲ ತುಂಬಾ ಕಾಂಪಿಟೇಷನ್ ಇದೆ. ಸೊ ಇನ್ನು ಅವನ ಏಜಿಗೆ ಸ್ಕೂಲ್ಗೆ ಹೋಗೋದೇ ಹೆಚ್ಚು. ಅದಾಗಿಯೂ ಹೀಗೆ ಮಾಡು ಹಾಗೆ ಮಾಡು ಅಂತ ಹೆಚ್ಚು ಯಾವುದೇ ರೀತಿಯ ಪ್ರೆಷರ್ ಕೊಡೋದಿಲ್ಲ ನಾನು. ಸ್ಕೂಲಲ್ಲಿ ಏನು ಹೇಳ್ಕೊಡ್ತಾರೋ ಅಷ್ಟನ್ನು ಕಲ್ತ್ರೆ ಸಾಕು ಸದ್ಯಕ್ಕೆ ಅವನು. ಇನ್ನು ಈ ಒಂದು ಲಿಯೋ ಕಿಡ್ಸ್ ಫೀಸ್ ಬಗ್ಗೆ ಹೇಳೋದಾದರೆ, ವರ್ಷಕ್ಕೆ 38,000 ಇದೆ, 38,000 ಇನ್ಕ್ಲೂಡಿಂಗ್ ಬುಕ್ಸ್ ಮತ್ತು ಯೂನಿಫಾರ್ಮ್ಸ್ ಕೂಡ. ನಮ್ಮ ಏರಿಯಾದಲ್ಲಿ ಇದೇ ಸ್ವಲ್ಪ ಕಮ್ಮಿ ಫೀಸ್ ಇರುವಂಥ ಸ್ಕೂಲು. ಲಕ್ಷ ಎಲ್ಲ ಕೊಟ್ಟು ಸ್ಕೂಲಿಗೆ ಸೇರ್ಸೋಕ್ಕೆ ಖಂಡಿತ ನಮ್ಗೆ ಇಷ್ಟ ಇಲ್ಲ. ಇದ್ರ ಜೊತೆಗೆ ನಮ್ಮದೇ ಆದಂಥ ಒಂದಷ್ಟು ಕಮಿಟ್ಮೆಂಟ್ಗಳಿದೆ. ಯಾರೋ ಏನೋ ಒಳ್ಳೆ ಕಾಸ್ಟ್ಲಿ ಸ್ಕೂಲಿಗೆ ಸೇರಿಸ್ತಾರೆ ಅಂತ ಹೇಳ್ಬಿಟ್ಟು ನಾವು ಕೂಡ ನಮ್ಮ ಬಜೆಟ್ನ ಮೀರಿ ಮಾಡೋಕ್ಕಾಗೋದಿಲ್ಲ. ಈಗ ಸ್ಕಂದ ಹೋಗ್ತಾ ಇರುವಂಥ ಸ್ಕೂಲ್ ಅಟ್ಮಾಸ್ಫಿಯರು ಹಾಗೆ ಅದರ ಫೀಸ್ ಬಗ್ಗೆ ಎಲ್ಲ ಓಕೆ ಅಂತ ಅನಿಸಿದ್ಮೇಲೆ ಈ ಒಂದು ಸ್ಕೂಲ್ನ ನಾವು ಚೂಸ್ ಮಾಡಿದ್ದೀವಿ. ಇನ್ನು ಸ್ಕಂದನ ಎಲ್ಲ ಬುಕ್ಸ್ಗೂ ನಮ್ಮ ನಾದಿನಿನೇ ಬೈಂಡಿಂಗ್ ಮಾಡಿಕೊಟ್ರು. ಅಭಯ್ ಸ್ಕೂಲ್ ಬುಕ್ಸ್ಗೆಲ್ಲ ಬೈಂಡಿಂಗ್ ಮಾಡ್ತಾ ಇದ್ರಲ್ಲ, ಸ್ಕಂದನ್ ಸ್ಕೂಲ್ ಬುಕ್ಸ್ಗೂ ನಾನೇ ಬೈಂಡಿಂಗ್ ಮಾಡ್ಕೊಡ್ತೀನಿ ಕೊಡು ಅಂತ ಹೇಳಿದ್ರು. ನಿಜವಾಗ್ಲೂ ನಂಗೆ ಬೈಂಡಿಂಗ್ ಕೂಡ ಮಾಡ್ಲಿಕ್ಕೆ ಬರೋದಿಲ್ಲ. ನಾವು ಸ್ಕೂಲ್ಗೆ ಹೋಗೋವಂಥ ಟೈಮಲ್ಲಿ ಈ ರೀತಿ ಹೆಚ್ಚಾಗಿ ಬುಕ್ಸ್ಗೆ ಬೈಂಡಿಂಗ್ ಮಾಡ್ತಾನೆ ಇರಲಿಲ್ಲ. ಸೊ ಹಾಗಾಗಿ ನಂಗೆ ಅಷ್ಟಾಗಿ ಬರೋದಿಲ್ಲ. ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ನನಗೆ. ಇವಾಗ ಎಲ್ಲದನ್ನು ಒಂದೊಂದಾಗಿ ಕಲ್ತ್ಕೋಬೇಕಾಗಿದೆ. ಇನ್ನು ಬೈಂಡಿಂಗ್ ಹಾಕಿರುವಂಥ ಬುಕ್ಸ್ಗೆಲ್ಲ ಸ್ಟಿಕ್ಕರ್ ಅಟ್ಯಾಚ್ ಮಾಡಿ ನೇಮ್ ಬರಿತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಬುಕ್ಸ್ ಎಲ್ಲ ಅವರೇ ಇಟ್ಕೊಳ್ತಾರಂತೆ ಸ್ಕೂಲಲ್ಲಿ. ಇನ್ನು ಸ್ಕೂಲ್ ಯೂನಿಫಾರ್ಮ್ ಕೂಡ ಕೊಟ್ಟಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಡೈಲಿ ವ್ಲಾಗ್ಸ್ ಜೊತೆ ಸ್ಕಂದ ಏನೆಲ್ಲ ಕಲಿತಾ ಇದ್ದಾನೆ ಅನ್ನೋದನ್ನ ವಿಡಿಯೋದ ಮೂಲಕ ಅಪ್ಲೋಡ್ ಮಾಡ್ತೀನಿ. ಇನ್ನು ಆಲ್ಮೋಸ್ಟ್ May 29 ಎಲ್ಲ ಸ್ಕೂಲ್ ಕೂಡ ರೀಓಪನ್ ಆಯಿತು. ಇವತ್ತು ಬೆಳಗ್ಗೆ ಏನಿದೆ ಸ್ಕಂದನ ಸ್ಕೂಲಲ್ಲಿ ವೆಲ್ಕಮಿಂಗ್ ಡೇ ಕೂಡ ಮಾಡಿದ್ರಂತೆ. ಎಲ್ಲ ಬಲೂನ್ ಡೆಕೋರೇಷನ್ ಎಲ್ಲ ಮಾಡಿ ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದು ಎಲ್ಲ ಮಕ್ಕಳನ್ನು ವೆಲ್ಕಮ್ ಮಾಡ್ತಾ ಇದ್ರಂತೆ. ಸೊ ಇವತ್ತು ನಾನು ಹೋಗಲಿಲ್ಲ ಸ್ಕಂದನ ಬಿಡಲಿಕ್ಕೆ. ಹಸ್ಬೆಂಡ್ ಹೋಗಿದ್ರು. ಹಸ್ಬೆಂಡ್ ಹೇಳ್ತಾ ಇದ್ರು, ನೀನು ಬಂದಿದ್ರೆ ಬೆಳಗ್ಗೆ ನಿಂಗೊಂದು ಒಳ್ಳೆ ಕಂಟೆಂಟ್ ಸಿಕ್ಕಿರೋದು ಅಂತ. ಸೊ ನಾನು ಮಧ್ಯಾಹ್ನ ಪಿಕಪ್ ಮಾಡೋಕ್ಕೆ ಹೋದ್ನಲ್ಲ, ಆವಾಗ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಅದರ ರಾ ವಿಡಿಯೋದ ಕೊನೆಯಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ತಾ ಹೋಗಿ. ಈ ಒಂದು ಚಿಕ್ಕ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಹಾಗೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದಾದ್ರೂ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ತಕ್ಷಣಕ್ಕೆ ಹೋಗಿ ನನ್ನ ವಿಡಿಯೋಸ್ನ ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬ್ಯಾಗ್ ತಗೊಂಡಿದ್ದೀನಿ ನೋಡಿ. ಅವರೆಲ್ಲ ಫೋಟೋ ತೆಗೆಸ್ಕೊತಿದ್ದಾರೆ ನೋಡು. ನಿಂತ್ಕೊ ಬಂಗಾರ. ಹೋಗಕ್ಕಂದ ನಿಂತ್ಕೋ ಹೋಗು. ಹಿಡ್ಕೊ.